ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2026 ಮೇ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಬಲಿಷ್ಠ ಆಗಿರೋದ್ರಿಂದ ನಿಮ್ಮಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ. 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದರಿಂದ ಪಾಲುಗಾರಿಕೆ ಮತ್ತು ದಾಂಪತ್ಯ ಜೀವನದಲ್ಲಿ ಶುಭ ಫಲಗಳು ಸಿಗುತ್ತದೆ. 4ನೇ ಮನೆಯಲ್ಲಿ ಶನಿ ಇರುವುದರಿಂದ ವಾಹನ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. 5 ಮತ್ತು 11ನೇ ಮನೆಯಲ್ಲಿ ರಾಹು ಮತ್ತು ಕೇತು ಸಂಚಾರಗಳಿಂದ ಧನಲಾಭಗಳ ಸೂಚನೆ ಇದೆ ಮತ್ತು ಉದ್ಯೋಗ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲ ಬರ್ತಾ ಇದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ, ಆದರೆ ಕೆಲಸಕ್ಕೆ ತಕ್ಕ ಪ್ರತಿಫಲ ತಿಂಗಳ ಕೊನೆಯಲ್ಲಿ ಸಿಗುತ್ತದೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋದಾಗಿದ್ರೆ ಈ ತಿಂಗಳ ಅರ್ಧ ಭಾಗ ನಂತರ ಒಳ್ಳೆ ಅವಕಾಶಗಳು ಬರುತ್ತದೆ. ಪೊಲೀಸ್, ಇಂಜಿನಿಯರಿಂಗ್, ಶಸ್ತ್ರಚಿಕಿತ್ಸೆಯಲ್ಲಿ ಇರುವವರಿಗೆ ಈ ತಿಂಗಳು ವಿಶೇಷವಾಗಿ ಸಿಗುತ್ತದೆ. ಈ ತಿಂಗಳು ವಿಶೇಷವಾಗಿ ಯಶಸ್ಸು ಸಿಗುತ್ತದೆ ಮತ್ತು ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳು ಲಾಭದಾಯಕವಾಗಿದೆ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ದೊಡ್ಡ ಪ್ರಮಾಣದ ಲಾಭಗಳು ಇದೆ. ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡಬೇಕಾಗಿದ್ರೆ ಇದೊಂದು ಒಳ್ಳೆಯ ಸಮಯ. ಹಳೆಯ ಬಾಕಿ ಹಣ ವಾಪಸ್ ಬರುತ್ತದೆ. ಹಣಕಾಸಿನ ವ್ಯವಹಾರ ಮಾಡುವಾಗ ಎಲ್ಲವನ್ನು ಕೂಡ ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಿ. ಇನ್ನು ಆರ್ಥಿಕವಾಗಿ ಈ ತಿಂಗಳು ಸುಧಾರಣೆ ಕಂಡು ಬರುತ್ತದೆ. ಧನಲಾಭವಾಗುವಂತದ್ದು, ದೀರ್ಘಕಾಲ ಹೂಡಿಕೆಯಿಂದ ಲಾಭ ಬರುತ್ತದೆ. ಮನೆ ದುರಸ್ಥಿತಿಗೆ ಸ್ವಲ್ಪ ಹಣ ಖರ್ಚಾಗುತ್ತದೆ. ಅನಗತ್ಯ ಹವ್ಯಾಸಗಳಿಗೆ ಹಣ ಖರ್ಚು ಮಾಡಬೇಡಿ. ಉಳಿತಾಯ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತದೆ. ಸಂಗಾತಿಯೊಟ್ಟಿಗೆ ಮಧುರ ಬಾಂಧವ್ಯ ಇರುತ್ತದೆ. ಒಟ್ಟಾರೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ. ಯಾರಿಲ್ಲ ಮದುವೆ ಆಗಿಲ್ಲ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಪ್ರೇಮಿಗಳ ನಡುವೆ ವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಈ ತಿಂಗಳು ಜಾಗೃತ ವಹಿಸಿಕೊಳ್ಳಿ. ಅತಿಯಾದ ಕೋಪದಿಂದ ಬಿಪಿ ಬರಬಹುದು. ವಾಹನ ಚಲಿಸುವಾಗ ಎಚ್ಚರದಿಂದ ಇರಿ. ಪ್ರತಿ ದಿನನೂ ವ್ಯಾಯಾಮ ಮತ್ತು ಪ್ರಾಣಾಯಾಮ ಮಾಡಿ. ಅದೃಷ್ಟ ಸಂಖ್ಯೆ ಬಂದು 5, 7, 8, 9. ಅದೃಷ್ಟ ಬಣ್ಣ ಬಂದು ಕೆಂಪು. ಅದೃಷ್ಟ ದಿನ ಬಂದು ಮಂಗಳ ಮತ್ತು ಗುರುವಾರ. ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲು ಪ್ರತಿ ಮಂಗಳವಾರ ಹನುಮಂತನಿಗೆ ಕೆಂಪು ಬಣ್ಣದ ಹೂವಿನಿಂದ ಪೂಜೆ ಮಾಡಿಸಿ. ಸುಬ್ರಹ್ಮಣ್ಯ ಸ್ವಾಮಿನ ಅಷ್ಟೋತ್ತರ ಪಠನೆ ಮಾಡಿ. ಬಡವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಒಟ್ಟಾರೆ ನೋಡೋದಾದ್ರೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಮತ್ತು ಪ್ರಗತಿ ಮಾಸವಾಗಿದೆ. ನಿಮ್ಮದು ವೃಶ್ಚಿಕ ರಾಶಿಯಾಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಈ ಕೆಳಗೆ ಡಿಸ್ಪ್ಲೇಯಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.